ಕೋಟೆನಾಡು ಚಿತ್ರದುರ್ಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಎಸ್ ಜಾನಕಿಯವರ ಸವಿ ನೆನಪು ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಇನ್ನು ಕರುಣಾಮಯಿ ಸಾಂಸ್ಕೃತಿಕ ಕಲಾವೇದಿಕೆ, ಬಂಜಾರ ಸಮಾಜ, ಚಲನಚಿತ್ರ ಪೋಷಕ ಕಲಾವಿದರು, ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಎಸ್ ಜಾನಕಿಯವರ ಸವಿ ನೆನಪು ಅಂಗವಾಗಿ ಚಿತ್ರದುರ್ಗದ ಚಲನಚಿತ್ರ ನಟ ನಟಿಯರಿಂದ ಕಾರ್ಯಕ್ರಮ, ಕನ್ನಡ ನಿತ್ಯೋತ್ಸವ, ರಸಮಂಜರಿ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದೇ ಆಗಸ್ಟ್ 16 ಭಾನುವಾರ ಸಂಜೆ 6 ಗಂಟೆಗೆ ನಗರದ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಂಜಾರ ಸಮಾಜದ ಜಿಲ್ಲಾಧ್ಯಕ್ಷ ಎಂ ಸತೀಶ್ ಕುಮಾರ್ ತಿಳಿಸಿದರು. ಇನ್ನು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರಲ್ಲಿ ಜೂನಿಯರ್ ಕಲಾವಿದರಾದ ಪುನೀತ್ ರಾಜ್ಕುಮಾರ್, ರವಿಚಂದ್ರನ್, ಅಂಬರೀಶ್ ಮತ್ತು ಶ್ರೀ ಕನ್ನಡ ಕಲಾವಿದರು ಭಾಗವಹಿಸಲಿದ್ದಾಗಿ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮದ ಸಂಘಟಕರಾದ ಜಾಕೀರ್ ಹುಸೇನ್ ಅವರು ಮಾತನಾಡಿದ್ದು, ಕಾರ್ಯಕ್ರಮದಲ್ಲಿ ನಮ್ಮ ದುರ್ಗದ ಜನತೆಗೆ ಏನಾದರೂ ಕಾರ್ಯಕ್ರಮ ನೀಡಬೇಕೆಂದು ಈ ಒಂದು ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸವಿ ನೆನಪು ಮತ್ತು ಎಸ್ ಜಾನಕಿಯವರ ಹಾಡುಗಳನ್ನು ಹಾಡಲಾಗುವುದು. ಇದಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಕನ್ನಡ ರತ್ನ, ಕರ್ನಾಟಕ ರತ್ನ, ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಜಾತಿ ಧರ್ಮ ಪಕ್ಷ ಬಿಟ್ಟು ಕಲಾ ಸೇವೆ ಹಿನ್ನೆಲೆ ಆಹ್ವಾನ ಮಾಡಲಾಗುವುದು ಎಂದು ಜಾಕೀರ್ ಹುಸೇನ್ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಟಿಪ್ಪು ಸುಲ್ತಾನ್ ವೇದಿಕೆ ಅಧ್ಯಕ್ಷರಾದ ಟಿಪ್ಪು ಕಾಸಿಂ ಅಲಿ, ಮೊಹಮ್ಮದ್ ಅಲಿ, ಸೈಯದ್ ಇಸ್ಮಾಯಿಲ್ ಅವರು ಹಾಜರಿದ್ದರು. ಇದು ಬಂದರೆ ಈ ಫಂಕ್ಷನ್ಗೆ ಬಂದರೆ ಸ್ವಲ್ಪ ಧಾರವಾಡಗೆ ಕರಾಟಾಗಿ ಒಂದು ಸ್ವಲ್ಪ ಆರಾಮಾಗಿರ್ಬೋದು, ಅದರಿಂದ ಸ್ವಲ್ಪ ಒಳ್ಳೆಯದಾಗಲಿ ಅಂತೇಳಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ. ಏನು ಬೇರೆ ಯಾವುದೂ ಇಲ್ಲ. ಅವರು ಕನ್ನಡದ ಬಗ್ಗೆ ಭಾಳ ಕಾಳಜಿ ಆಗಿರ್ತೀವಿ. ನಾನು ನೋಡಿದೆ, ಇವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಇವರು ಮುಸ್ಲಿಮ್ಸ್, ಇವರು ನಿಮ್ಮವೇ ಇರೋದು ಎಲ್ಲ ಹುಡುಗರು, ಎಲ್ಲ ಪ್ರತಿ ಹುಡುಗರ ಕೊಟ್ಟಿರೋದು ನೂರಾರು ಪ್ರಶಸ್ತಿ ಕೊಟ್ಟಿರೋದು. ಅವರೇ ಪೂರ್ತಿ ಊರು ಪೂರ್ತಿ ಪ್ರಶಸ್ತಿ 150 ಸಿನಿಮಾ ಮಾಡಿದ್ರು. ನನಗೆ ಆಶ್ಚರ್ಯ ಆಗಿತ್ತು, ಏನನ್ನ ಇದು ಇಷ್ಟು ಪ್ರೀತಿ ಮಾಡ್ತೀಯ ಕನ್ನಡ ಬಗ್ಗೆ ಅಂತ ಹೇಳಿ. ಇಲ್ಲ, ಅದು ನಮ್ಮ ಗುರುಗಳು ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ, ಎಲ್ಲಿ ನೀನು ಹುಟ್ಟಿರ್ತೀಯ ಅಲ್ಲೆಲ್ಲೂ ನೀನು ಇದು ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿಪ್ಪ. ವಿವರಣೆಗೂ ಭಾಳ ಸುಸ್ತಾಯಿದ್ದಾನೆ, ಚೆನ್ನಾಗಿದೆ, ಒಳ್ಳೆ ಇದು. ಅದಕ್ಕೋಸ್ಕರ ನನಗೆ ಒಪ್ಪಿಗೆ ಆಯಿತು. ಅದರಿಂದ ತೊಂದರೆ ಪಡೋಕ್ಕೆ ನಾನು, ನಮ್ಮ ಸತೀಶ್ ಅಣ್ಣ, ನಾನು, ನಮ್ಮ ಇವರು ಇಸ್ಮಾಯಿಲ್, ನಾವೆಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ನೀವು ಮಾಧ್ಯಮಗಳು ನಮಗೆ ಪೂರ್ತಿ ಪ್ರಚಾರ ಕೊಡಬೇಕು. ಕೊಡ್ತೀರಾ, ನೀವೇನು ನಮಗೇನು ಇದಿಲ್ಲ. ಇವರ ನಿಮ್ಮ ಮೇಲೆ ನಮಗೆ ಭಾಳ ನಂಬಿಕೆ ಇದೆ, ನೀವು ಕೊಡ್ತೀರಾ ಅಂತ ನಾನು ನಂಬಿಕೆ.